ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ಹೊಂದಿದಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಒಳ್ಳಿದವನು ತೆಂಗಿನಕಾಯಿ ಕಡಲೆಯು ಎಳ್ಳೂರಿಗೆಯು ಕಪ್ಪು ಮೆಲುಬಗೆ ಬೆಳ್ಳಿಯು ಪೂರಿ ಗೆಜ್ಜೆಯನ್ನು ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದೋವೋಗಿಯಲ್ಲಾಗಿ ಮೆರವಗೆ ಆವಗಮನದಲ್ಲಿ ನೆನೆದರಿಷ್ಟಾರ್ಥವ ನೀವ ಗಣೇಶಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಬರಲು ಬಾಜಾಕುಶದಾರಿಗೆ ಹರುಷದಿ ಭಕ್ತರ ಹೊರೆಬಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣಗಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಇಂದಿನ ಈ ಶುಭ ಸಂಜೆಯಲ್ಲಿ ನಾವು ಒಂದಾಗ್ತಿರೋದು ಒಂದು ವಿಶೇಷ ಸಂದರ್ಭಕ್ಕೆ. ಅದು ನಮ್ಮ ಶ್ರೀಮತಿ ಅಕ್ಷತಾ ಮತ್ತು ಶಿವಪ್ರಸಾದ ದಂಪತಿಗಳ ಇವತ್ತು ಮದುವೆಯಾದ ದಿನ. ಆ ಮದುವೆಯ ಶುಭಾಶಯ ಅವರಿಗೆ ಮೊದಲಾಗಿ ಹೇಳ್ತಾ, ಹಾಗೂ ಅವರ ಪುತ್ರ ವರ್ಧನನ ಹುಟ್ಟಿದ ಹಬ್ಬ ಹಿಂದೆ ಆದ್ದರಿಂದ ಇದೊಂದು ಸುಕಾಲ ಹಾಗೂ ಸಕಾಲ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಸಂಸ್ಮರಣೆಯನ್ನು ಮಾಡಬೇಕು ಅಂತ ಯಾವಾಗಲೂ ಅಲ್ಲಿ ಅವರ ಚಿತ್ತದ ಭಿತ್ತಿಯಲ್ಲಿ ಯಾವಾಗಲೂ ಇದ್ದದ್ದು ನಮ್ಮ ಶಿವಪ್ರಸಾದ್ ಅವರ ಹತ್ರ. ಅವರು ಉಡುಪಿಯ ಕೇಂದ್ರದಲ್ಲಿ 5 ವರ್ಷಗಳ ಕಾಲ ಈ ಒಂದು ಯಕ್ಷ ಶಿಕ್ಷಣವನ್ನು ಪಡೆದಿದ್ದಾರೆ. ದೇಶ ವಿದೇಶದಲ್ಲಿ ಯಕ್ಷಗಾನವನ್ನು ಪಸರಿಸಿದಂಥ ನಮ್ಮ ಶಿವಪ್ರಕಾಶ್ ಅವರು ನನಗೆ ಈ ಯಕ್ಷಗಾನವೇ ಬೇಡ ಅಂತ ದೂರ ಸರಿದರು. ಆದರೆ ಅವರ ಮೂಲ ಯಕ್ಷಗಾನವೇ ಆದ್ದರಿಂದ ಅದು ಮತ್ತೊಮ್ಮೆ ಸೆಳೆದು ಇಲ್ಲಿ ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ಈ ಮೂಲಕ ಸಂತೋಷ ಆಗ್ತದೆ. ಆವಾಗ ಎಲ್ಲರೂ ನಮಗೂ ಹಾಗೆ
ಮನೆಯಲ್ಲಿದ್ದಾಗ ಮೈರು ಬೈತಿದ್ರು ಆಟಕ್ಕೆ ಬಂದಾಗಲ್ಲ, ಎಂತಕ್ಕೆ ಬರ್ತೀರಿ ಮಾರೆ ನೀವು, ನಿಮಗೆ ಇದೆ ಆಟಕ್ಕೆ, ಇವ್ರು ಬೈದೇ ನಾವು ದೂರ ಹೊತ್ತು ಬಿಟ್ರೆ, ಇಲ್ಲಾಂದ್ರೆ ನಾವು ಯಕ್ಷಗಾನದಲ್ಲಿ ತೊಡಸ್ಕೊಬಿಡ್ತಿದ್ದೀವೇನೋ. ಹಾಗಾಗಿ ನಾವು ರಂಗಸ್ಥಳದ ಎಲ್ಲ ಇದನ್ನ ಹೊಲಿದು ಅದರಲ್ಲೇ ಸೌಕರ್ಯ ಮಾಡೋಕ್ಕೆ ಬಿಟ್ಟವ್ರಂತ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು. ಹಾಗೆ ನಾವಿದ್ದಿದ್ವಿ, ಯಕ್ಷಗಾನದಿಂದ ದೂರ ಆಗಿದ್ದೀವಿ ಅನ್ನೋದಕ್ಕಿಂತಲೂ ಯಕ್ಷಗಾನ ಆವಾಗ ನಮಗೆ ಅಷ್ಟು ಕಷ್ಟದ ಪರಿಸ್ಥಿತಿ ಆಗಿತ್ತು, ನಮ್ಮ ಮಕ್ಕಳು ಆ ಕಷ್ಟ ಪಡೋದು ಬೇಡ ಅಂತ ಹಿಂದಿನವರ ಒಂದು ಧೋರಣೆ ಆಗಿತ್ತು ಅಂತ ಭಾವಿಸ್ತೇನೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಸಂದರ್ಭ ನಮಗೆ ಯಾಕೆ ಸಂತೋಷ ಕೊಡ್ತದೆ ಅಂದರೆ, ನಾವು ಹಿರಿಯರನ್ನ ಯಾಕೆ ನಾವು ಗಣಿಸಬೇಕು, ಮನ್ನಿಸಬೇಕು ಅನ್ನೋದಕ್ಕೆ ಒಂದು ಕಲಶಪ್ರಾಯವಾಗಿ ಬೆಳಕಳ ಸುಬ್ಬಣ್ಣಯ್ಯ ಅವರು ಓಡಾಡಿದ ಈ ಪ್ರದೇಶ, ಕೊಡವೂರು ಮೇಳವನ್ನ ಕಟ್ಟಿದಂಥ ಧೀಮಂತ ಅವರು ಕಲಾವಿದರು. ಅವರ ತಂದೆ ರಾಮಕೃಷ್ಣ, ಬೆಳಕಳೆ ರಾಮಕೃಷ್ಣಯ್ಯ ಅವರು ಹಾಗೂ ಮುಖ್ಯ ಪ್ರಾಣ ಅವರು, ಅವರ ದೊಡ್ಡ ತಂದೆಯವರು. ಇವರಿಬ್ಬರು ನಾವು ಕೇಳಿಪಟ್ಟಿದ್ದೀವಿ, ಅವರು ತೆಂಕಿನಲ್ಲಿ ಬಣ್ಣದ ವೇಷದ ಸುಪ್ರಸಿದ್ಧರಾದವರು ಅಂತ. ಅವರು ಬಡಗಿಗೆ ಬಂದು ಒಂದಷ್ಟು ಚುಟ್ಟಿ ಕ್ರಮಗಳನ್ನು ಇನ್ನೂ ವೈಭವೀಕರಿಸಿದ್ರು ಅಂತ ನಾವು ಹಿಂದೆ ಒಂದು ಇತಿಹಾಸವ ಪುಟವನ್ನು ತೆಗೆದಾಗ ಆ ವಿಷಯ ಕಂಡು ಬರ್ತದೆ. ಬೆಳಕಳ ಮಾಣಿ ಅಂತಲೇ ಪ್ರಖ್ಯಾತರಾದಂಥ ಬೆಳಕಳ ಸುಬ್ಬಣ್ಣಯ್ಯ ಅವರು ಪುಂಡುವೇಷಧಾರಿಯಾಗಿದ್ದರು, ಮೇಳವನ್ನು ಕಟ್ಟಿದ್ರು. ಆ ಒಂದು ಚುರುಕಿನ ನಡೆ, ಅವರು ಪುಂಡುವೇಷ ಅಂದರೆ 3ನೇ ವೇಷ, ಅದು ತುಂಬ ಪುಂಡಾಟಿಕೆಯನ್ನು ತೋರಿಸುವಂಥ ವೇಷ. ಆದ್ದರಿಂದ ಮಾಣಿ ಅಂತಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಪುಂಡತನ ಇದ್ದರೆ ಸಣ್ಣವರಿಗೆ ಒಂದು ಮಾಣಿ ಅಂತ ಕರೆಯುವಂಥ ಒಂದು ಪರಿಪಾಠ. ಅವ್ರು ದೊಡ್ಡವರಾದರೂ ಅವ್ರನ್ನ ಬೆಳಕಳ ಮಾಣಿ ಅಂತಲೇ ಫೇಮಸ್ ಆದಂಥ ಬೆಳಕಳ ಸುಬ್ಬಣ್ಣಯ್ಯನವರ ಮೊಮ್ಮಗ ನಮ್ಮ ಶಿವಪ್ರಕಾಶ್ ಅವರು. ಇದೊಂದು ಆದರ್ಶ, ನಾವು ನಮ್ಮ ಹಿರಿಯರನ್ನು ನೆನೆಸ್ಕೊಳ್ಬೇಕು ಅಂತ. ಆ ಆದರ್ಶ ಇಲ್ಲ ಅಂತಂದರೆ ನಾವು ಮುಂದಿನ ದಿನದಲ್ಲಿ ನಮ್ಮನ್ನು ನಮ್ಮ ಮಕ್ಕಳು ನೆನೆಸ್ಕೊಳ್ಳೋದಿಲ್ಲ ಅನ್ನೋದು ನಾವು ಯಾವತ್ತೂ ಮರೀಲೇಬಾರದು. ಯಾಕೆಂತಂದರೆ ನಾವೊಂದು ಅನಾಥಾಶ್ರಮಕ್ಕೆ ಹೋಗ್ಬೇಕು, ಇಲ್ಲ ನಮ್ಮನ್ನು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಮಕ್ಕಳು ನಮ್ಮ ಹತ್ರ ಬರಬೇಕಾದಂಥ ಫಾರಿನ್ ಕಲ್ಚರು ನಮಗೆ ಬರ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತೀಯ ಸಂಸ್ಕೃತಿಯನ್ನು ನೀವು ಕಣ್ಣುಮುಚ್ಚಿ ನಂಬಿ ಆಚರಿಸ್ಬೋದು, ಆದರೆ ವಿದೇಶಿ ಸಂಸ್ಕೃತಿಯನ್ನು ಆಚರಿಸುವ ಮೊದಲು ಯೋಚಿಸಿ ಆಚರಿಸಿ ಅಂತ ಯಾವಾಗಲೂ ಹೇಳ್ತಿದ್ರು. ಆ ವಿಷಯವನ್ನು ನೆನೆಸ್ಕೊಂಡು ಈ ಒಂದು ಸುಕಾಲದಲ್ಲಿ ಈಗ ಸಕ್ಕಟ್ ಲಕ್ಷ್ಮಣಯ್ಯನವರ ಒಂದು ಸಂಸ್ಮರಣೆಯ ಒಂದು ದಿಗ್ವಿಜಯ ಯಾತ್ರೆ ಎಲ್ಲ ಕಡೆ ಹೋಗ್ತಾ ಇದೆ. ಅವರು ಸಹ ದೇಶ ವಿದೇಶವನ್ನು ತಿರುಗಿದವರು. ಬೆಳಕಳೆ ಸುಬ್ಬಣ್ಣಯ್ಯನವರು ಸಹ ನಮಗೆ ಸಂಬಂಧಿಯೇ ಆದ ಕಾರಣ ಈ ವಿಷಯವನ್ನು ನಾವು ಸಂಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಅಂತಂದಾಗ ಅವರಿಗೆ ಅವರ ಅಜ್ಜನ್ನು ಮಾಡಬೇಕು ಅನ್ನೋಂಥ ವಿಷಯ ಯಾವಾಗಲೂ ತಲೆಯಲ್ಲಿರೋದ್ರಿಂದ ಅವೆರಡು ಇವತ್ತು ಒಂದಾಗಿ ಸಕ್ಕಟ್ಟು ಹಾಗೂ ಬೆಳಕಳೆಯ ಈ ಒಂದು ವೇದಿಕೆಯಲ್ಲಿ ಈಗ ಕಳೆ ಕಟ್ಟುವಂಥ ಗಾನ ವೈಭವ ಮಾಡಿದ್ರೆ ಹೇಗೆ. ಗಾನ ಅಂತಂದ್ರೆ ಹಾಗೆ ಯಾವಾಗಲೂ ಹೇಳ್ತಾರೆ, ವಿಷ್ಣುವಿನ ನಲ್ಲಿ ನಾರದ ಬಂದು ಕೇಳಿದಾಗ ಯಾರು ನಿನಗೆ ಪ್ರಿಯರು ಅಂತ, ಯಾರು ಪ್ರಿಯರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಿನಗೆ ಯೋಗಿಗಳು ಋಷಿಗಳು ಅವರ ನಿನಗೆ ಪ್ರಿಯರ, ಅವರ ಹೃದಯ ಕಮಲದಲ್ಲಿ ನೀನು ಇರ್ತೀಯ. ನಾನು ಅಲ್ಲೂ ಇರುವುದಿಲ್ಲ, ನಾನಿರುವುದು ವೈಕುಂಠದಲ್ಲೂ ಅಲ್ಲ, ನಾನಿರುವುದು ಎಲ್ಲಿ ಗಾನ ನಡೀತದೆ ಅಲ್ಲಿ ನಾನಿರ್ತೇನೆ ಅಂತೇಳಿ ಈ ಗಾನ ನಿಮ್ಮನ್ನ ಒಂದು ಇಂಟ್ಯೂಷನ್ ಲೆವೆಲಿಗೆ ನೀವು ದೇವರನ್ನ ಸಮೀಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಧೋರಣೆಯಿಂದ ಈ ಒಂದು ಗಾನ ವೈಭವ ಇಲ್ಲಿ ಪಸರಿಸಿದ್ದೆ. ಆದರೆ ಹಿರಿಯರನ್ನು ನೆನೆಸ್ಕೊಳ್ಳುವುದು ಸಂಸ್ಕಾರ ಸಂಸ್ಕೃತಿ ಒಂದಾದಂಥ ಈ ಒಂದು ಕ್ಷಣ ಅಂತ ಭಾವಿಸ್ತಾ ಈಗ ನಾವು ಪೀಠಿಕಾ ಪದ್ಯದತ್ತ ತೆರಳೋಣ. ಕಥೆಯ ಹಂದರಕ್ಕೆ ಹೋಗುವ ಮೊದಲು ಪೀಠಿಕಾ ಪದ್ಯ ಇರ್ತದೆ. ಭಾಗವತದ್ವಯರು ಯಾವ ಪೀಠಿಕೆಯನ್ನು ಆರಿಸಿದ್ದಾರೆ ಅಂತ ನೋಡೋಣ. ಈಗ ರಾಘವೇಂದ್ರ ಮೈರವರ ಕಂಠಸಿರಿಯಲ್ಲಿ ಕೇಳಿ ಈ ಕಲಾವಿದರು ಯಾರು ಅಂತ ಮುಂದಿನ ಇದರಲ್ಲಿ ನಾವು ತಿಳ್ಕೊಳ್ಳೋಣವೇ.